उसको बताया दखे नहीं चला हमने दूर में बनती है हमको चाकना चाकना से चाकना का चाकना ओ चाकना ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ನನ್ನ ವ್ಲಾಗಲ್ಲಿ 2 ಡೇಸ್ ವ್ಲಾಗು ಕಂಟಿನ್ಯೂಸ್ ಆಗಿ ತೋರಿಸ್ತೀನಿ. ಸೊ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ. ಏನಕ್ಕಪ್ಪ ಅಂದರೆ ರಿಲೇಟೆಡ್ ವ್ಲಾಗ್ ಆಗಿರೋದ್ರಿಂದ ನಾನು 2 ಡೇಸ್ ವ್ಲಾಗನ್ನು ಕೂಡ ಇಲ್ಲೇ ಮೂವ್ ಮಾಡೋದ್ರಿಂದ ಹಾಗಾಗಿಬಿಟ್ಟು ಸಪ್ರೇಟ್ ಅಂದರೆ ತುಂಬಾ ತಡ ಆಗುತ್ತೆ. ಹಾಗಾಗಿ 2 ಡೇಸ್ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇವತ್ತು ಡೇ ಬಂದು ಮಂಗಳವಾರ ಆಗಿರೋದ್ರಿಂದ ಹೊಸ್ತಡ್ಕು ಮಾಡಿರಲಿಲ್ಲ. ಇವತ್ತು ಹೊಸ್ತಡ್ಕು ಹೇಗಿದೆ ಹಳ್ಳಿಗಳ ಸೈಡು ಕುರಿ ಮಟನ್ ಅಂದರೆ ಈ ಥರ ಮಿಕ್ಸ್ ಗುಡ್ಡೆ ಮಾಂಸ ಅಂತಾರಲ್ವ, ಅದು ತಂದಿದ್ದಾರೆ ಅಣ್ಣ. ಮತ್ತು ಹಾಗೆ ಕೋಳಿ ಮತ್ತು ಬೋಟಿ ಎಲ್ಲನೂ ಕೂಡ ಕ್ಲೀನಿಂಗ್ ನಡೀತಾ ಇದೆ ಬೆಳಗ್ಗೆನೆ. ಸೊ ನೋಡಿ, ಇವರು ಯಾರು ಅಂದರೆ ರಾಕೇಶ ಅಂದ್ಬಿಟ್ಟು ಇವ್ರ ಹೆಸರು. ಅಣ್ಣ ಇದ್ದಾರಲ್ವ, ಅವರು 4ನೇ ಚಿಕ್ಕಪ್ಪನ ಮಗ. ನಮಗೆಲ್ಲನೂ ಕೂಡ ತುಂಬಾ ಪರಿಚಯ ಇವನು. ಹೆಂಗೆ ಅಂದರೆ ಮುಂಚೆ ನಾವು ಸಣ್ಣವರಿದ್ದಾಗ ದೊಡ್ಡಮ್ಮ ಮನೆಯಲ್ಲೇ ಇದ್ದಿದ್ದು. ಹಾಗಾಗಿ ನಾವೆಲ್ಲ ಜೊತೆಗೆ ಆಟ ಆಡಿದ್ದೀವಿ, ಜೊತೆಗೆ ತುಂಬ ಮಿಂಗಲಾಗಿ ಇರ್ತಾಯಿದ್ವಿ. ಅಣ್ಣ ಮನೇಲಿ ಇದ್ದಿದ್ದ ಕಾರಣ ನಾವು ಎಲ್ಲನೂ ಕೂಡ ತುಂಬಾ ಪರಿಚಯ. ಈಗ ಊರಲ್ಲಿ ಅಲ್ಲೇ ಇರೋದು. ಎಲ್ಲನೂ ಕೂಡ ಕ್ಲೀನ್ ಮಾಡಿ ನಾವೆಲ್ಲ ಹೋಗಿರೋದಕ್ಕೆ ಅವರು ಕೂಡ ನಮ್ಮೊಟ್ಟಿಗೆ ಎಲ್ಲ ಅಲ್ಲೇ ಸೇರಿಕೊಂಡು ಎಲ್ಲನೂ ಕೂಡ ಈ ಥರ ಮಾಡ್ತಾಯಿದ್ವಿ. ನಾನ್ ವೆಜ್ ಎಲ್ಲನೂ ಕೂಡ ಬೋಟಿ ಎಲ್ಲ ನಮಗೆ ನೀಟಾಗಿ ಮಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಅವರು ಕ್ಲೀನ್ ಮಾಡಿ ಕೊಡ್ತಾಯಿದ್ದಾರೆ. ಸೊ ಬೋಟಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ಕೋಳಿ ಕ್ಲೀನ್ ಮಾಡ್ತಿದ್ದಾರೆ. ಅಂಗಡಿಯಲ್ಲಿ ಮಾಡಿದ್ರೆ ಅಷ್ಟು ನೀಟಾಗಿ ಮಾಡಿಕೊಡಲ್ಲ. ಹಳ್ಳಿ ಸೈಡೆಲ್ಲ ಯಾರೂ ಕೂಡ ಮಾಡಿಸಲ್ಲ. ಈ ಥರ ಜನ ಜಾಸ್ತಿ ಇದ್ದಾಗ ಮನೆಯಲ್ಲೇ ತಂದು ನಾವೇ ಮಾಡ್ಕೊಳ್ಳೋದು ತುಂಬಾ ನೀಟಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ನಾವೇ ಮಾಡೋಣ ಅಂದ್ಬಿಟ್ಟು ಎಲ್ಲ ತೊಗೊಂಬಂದು ಈ ಥರ ನೋಡಿ ಬೋಟಿ ಚಿಕನ್ ಎಲ್ಲ ಕ್ಲೀನ್ ಮಾಡಿ ಒಂದೊಂದೇ ಕೊಡ್ತಾಯಿದ್ದಾರೆ. ಇಲ್ಲಿ ಅಮ್ಮ ಎಲ್ಲ ಕಟ್ಟಿಂಗ್ ಮಾಡ್ತಿದ್ದಾರೆ. ಹಾಗೆ ದೊಡ್ಡಮ್ಮ ಬಿರಿಯಾನಿಗೆ ರೆಡಿ ಮಾಡ್ಕೊತಿದ್ದಾರೆ. ನೋಡಿ, ನನ್ನ ಮಗನ ಕೈಗೂ ಕೂಡ ಒಂದು ಕೋಳಿ ಇಡಿಸಿ ಕಟ್ಟಿಂಗ್ ಮಾಡಿಸ್ತಾಯಿದ್ದೀರಿ. ಯಾಕಂದರೆ ಅವ್ರಿಗೂ ಭಯ ಎಲ್ಲ ಹೋಗಬೇಕು, ಹೆಂಗೆ ಏನು ಅಂತೆಲ್ಲನೂ ಕೂಡ ನೀಟಾಗಿ ನೋಡಬೇಕು ಅನ್ನೋ ಉದ್ದೇಶ. ಸೊ ನೋಡಿ, ಈಗ ಚಿಕನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ಅಂಗಡಿಯಲ್ಲಾದರೆ ಗ್ಯಾಸಲ್ಲಿ ಈ ಥರ ಸುಟ್ಟಿ ಕೊಡ್ತಾರೆ. ಇಲ್ಲಿ ಎಲ್ಲ ಸೌದೆ ಹಾಕಿ ಬೆಂಕಿ ಹಚ್ಚಿ ಬೆಂಕಿಯಲ್ಲಿ ಕೋಳಿನ ನೀಟ್ ಮಾಡ್ತಿದ್ದಾರೆ. ಅಂದರೆ ಇದು ಮೊಟ್ಟೆ ಕೋಳಿ ಅಂತಾರಲ್ಲ, ಆ ಮೊಟ್ಟೆ ಕೋಳಿ ಮತ್ತು ನಾರ್ಮಲ್ ಕೋಳಿ ಎರಡೂ. ಮೊಟ್ಟೆ ಕೋಳಿಯಲ್ಲಿ ಸಾಂಬಾರು, ಹಾಗೆ ನಾರ್ಮಲ್ ಕೋಳಿಯಲ್ಲಿ ಬಿರಿಯಾನಿ ಮಾಡೋಕ್ಕೆ. ಸೊ ಬಿರಿಯಾನಿಗೆಲ್ಲನೂ ಕೂಡ ರೆಡಿ ಆಗ್ತಿದೆ. ಈಗ ಅಣ್ಣ ಮತ್ತು ಮಕ್ಕಳು ಹಾಗೆ ಎಲ್ಲರೂ ಕೂಡ ಸ್ವಲ್ಪ ಏನಾದರೂ ಸಿಟಿಗೆ ಹೋಗಿ ಸ್ವಲ್ಪ ಎಲ್ಲ ಐಟಮ್ಸ್ ತರೋದಿತ್ತು. ಹಂಗಾಗ್ಬಿಟ್ಟು ಟಿಫನ್ ಆಗೋಷ್ಟೊತ್ತಿಗೆ ನಾವು ರಿಟರ್ನ್ ಬರ್ತೀವಿ ಅಂತ ಅಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ದಾರೆ. ಫೈನಲಿ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗಿದೆ. ಎಲ್ಲರೂ ಕೂಡ ಬಾಲ್ಕನಿಯಲ್ಲಿ ಕೂತ್ಕೊಂಡು ತಿನ್ನೋಕ್ಕೆ ರೆಡಿ ಆಗಿದ್ದೀವಿ. ಸೊ ದೊಡ್ಡಮ್ಮ ಎಲ್ಲರಿಗೂ ಕೂಡ ಬಡಿಸ್ತಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಚಿಕನ್ ಬಿರಿಯಾನಿ. ಟೇಸ್ಟ್ ಆಗಲಿ, ಸ್ಮೆಲ್ ಆಗಲಿ, ಫ್ಲೇವರ್ ಆಗಲಿ. ಯಾಕೆ ಫೈನಲಿ ನೋಡಿ, ಟಿಫನ್ ಎಲ್ಲ ತಿಂದ್ಬಿಟ್ಟು 1 ರೌಂಡ್ ವಾಕ್ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ನಾನು, ಅಮ್ಮ, ದೊಡ್ಡಮ್ಮ ಎಲ್ಲನೂ ಕೂಡ. ಸೊ ನನ್ನನ್ನು ನೋಡಿ ಭಯ ಬೀಳಬೇಡಿ. ಏನಕ್ಕೆ ಅಂದರೆ ಯಾವುದೇ ಥರ ಫ್ರೆಶ್ ಅಪ್ ಎಲ್ಲ ಏನೂ ಆಗಿಲ್ಲ. ಬೆಳಗ್ಗೆನೇ ಎದ್ದು ತುಂಬಾ ಕೆಲಸಗಳು ಇದ್ದಿದ್ದ ಕಾರಣ ಟಿಫನ್ ಒಂದು ಮಾಡೋಕ್ಕೆ ಬ್ರಷ್ ಮಾಡಿ ಮೌತ್ ವಾಶ್ ಒಂದೇ ಮಾಡಿರೋದು. ಸೊ ನೋಡಿ, ಇಲ್ಲಿ ತೋಟದಲ್ಲಿ ಬಾವಿ, ಎಕ್ಸ್ಪೆಷಲಿ ಈ ಬಾವಿನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಈ ಬಾವಿನ ಕೈಯಲ್ಲಿ ಕಟ್ಟಿರೋದಂತೆ. ದೊಡ್ಡಪ್ಪ ಅವ್ರ ಅಣ್ಣ ತಮ್ಮದಿರು ಎಲ್ಲನೂ ಸೇರಿಕೊಂಡು ಆವಾಗ ಕೈಯಲ್ಲಿ ಕಟ್ಟಿರೋ ಅಂಥ ಬಾವಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಏನೋ ಒಂದು ಮೆಮೊರಿ ಉಳ್ಕೊಂಡ್ಲಿ ಶಾಶ್ವತವಾಗಿ ಅಂತ ನನ್ನ ವ್ಲಾಗಲ್ಲಿ ಶೂಟ್ ಮಾಡಿದ್ದೀನಿ. ಸೊ ತುಂಬಾ ಖುಷಿ ಆಯಿತು. ಬಟ್ ಎಲ್ಲ ಕದಲ್ತಿದೆ ಮೇಲೆ ಎಲ್ಲ. ಸೊ ತುಂಬ ಚೆನ್ನಾಗಿದೆ ಅಲ್ವಾ. ಅದನ್ನೆಲ್ಲ ನೋಡಿಕೊಂಡು ಮತ್ತೆ ರಿಟರ್ನ್ ಬಂದು ಈಗ ಅಡುಗೆಗೆ ಎಲ್ಲ ಪ್ರಿಪ್ರೇಷನ್ನು ನಡೀತಾ ಇದೆ. ಸೊ ಇಲ್ಲಿ ನಾನು ಅತ್ತಿಗೆ ಒಲೆ ಹಚ್ಚಿ ಒಲೆಯಲ್ಲಿ ಮಟನ್ ಸಾಂಬಾರು ಮಾಡಿದ್ರೆ ಹೇಗಿರುತ್ತೆ, ತುಂಬ ಚೆನ್ನಾಗಿರುತ್ತಲ್ವ ಒಲೆಯಲ್ಲಿ ಮಟನ್ ಸಾಂಬಾರು ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ವಿ. ಇಲ್ಲಿ ಒಲೆಯಲ್ಲಿ ಅಡುಗೆ ಮಾಡೋಕ್ಕೆ ಮಟನ್ ಸಾಂಬಾರು ಇಟ್ಟಿದ್ದೀವಿ. ಅದರಲ್ಲಿ ಎಕ್ಸ್ಟ್ರಾರ್ಡ್ನರಿ ಅಂದರೆ ಈಗ ಟ್ರೆಂಡು ಚಾಕ್ನ ತಿನ್ನೋದು. ಎಲ್ಲ ಕಡೆ ಚಾಕ್ನ ಅಂದರೆ ತುಂಬಾ ಫೇಮಸ್ ಆಗಿದೆ. ಹಾಗಾಗ್ಬಿಟ್ಟು ಚಾಕ್ನ ಮಾಡೋಣ ಅಂದ್ಬಿಟ್ಟು ಬೋಟಿಯಲ್ಲಿ ಲಿವರ್ ಇರುತ್ತಲ್ಲ, ಆ ಲಿವರ್ ಪೀಸಸ್ಗಳನ್ನ ತೊಗೊಂಡು ಅದಕ್ಕೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಹಚ್ಬಿಟ್ಟು ಈ ಥರ ಒಲೆಯಲ್ಲಿ ಸುಟ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಸೊ ಇದು ಟ್ರೆಂಡ್ ಇದ್ರೂ ಆಗಿನ ಕಾಲದಲ್ಲಿ ಇದು ಓಲ್ಡೇನೆ. ಯಾಕಂದರೆ ಒಲೆ ಹಚ್ಚಿದಾಗ ಒಲೆಯಲ್ಲಿ ಸುಟ್ಕೊಂಡು ತಿನ್ನೋದು ಕಾಮನ್ ಇತ್ತಲ್ವ. ನಮಗೂ ಕೂಡ ನೆನಪಾಯಿತು ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಒಂದು ಕಂಬಿಗೆ ಎಲ್ಲನೂ ಕೂಡ ಚುಚ್ಚಿಬಿಟ್ಟು ಮಾಡ್ತಾಯಿದ್ದೀನಿ. ಇದು ನೋಡಿ, ಒಲೆ ಮೇಲೆ ಮಟನ್ ಸಾಂಬಾರು ಕೂಡ ಬೇಯ್ತಿದೆ.
ಸೊ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಮಗಿಷ್ಟ ಈ ಥರ ಒಲೆಯಲ್ಲಿ ಮಾಡ್ಕೊಂಡು ತಿನ್ನೋಕ್ಕೆ. ಒಳಗಡೆ ದೊಡ್ಡಮ್ಮನೂ ಮತ್ತು ಅಮ್ಮ ಚಿಕನ್ ಫ್ರೈನು ಮತ್ತು ಬೋಟಿ ಸಾಂಬಾರು ಮಾಡ್ತಿದ್ದಾರೆ. ಫೈನಲಿ ನನ್ನ ಚಾಕ್ನ ರೆಡಿ ಆಯಿತು. ಇದು ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿದ್ರೇ ಗೊತ್ತಾಗುತ್ತೆ. ಸೊ ಸ್ಮೆಲ್ ಮಾತ್ರ ತುಂಬ ಘಮ ಘಮ ಅಂತಿದೆ. ಸ್ಟಾರ್ಟಿಂಗ್ ಯಾರು ಎಲ್ಲ ಬೇಡ ಅಂದರು. ಫೈನಲಿ ಟೇಸ್ಟ್ ನೋಡಿದ್ಮೇಲೆ ಮಕ್ಳಿಗೇ ಸಾಕಾಗ್ತಿಲ್ಲ. ಇದು ನಾವು ಶಾಂಪಲಿಗೆ ಬರಲ್ಲ ಚೆನ್ನಾಗಿ ಅಂತ ಮಾಡಿದ್ವಿ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್, ತುಂಬ ಸೂಪರಾಗಿತ್ತು. ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು ಅನ್ನಿಸ್ತಿದೆ. ಟೇಸ್ಟ್ ಮಾಡಿ ಆದಮೇಲೆ ಅದನ್ನೇ ಎಲ್ಲರೂ ಕೂಡ ಹಂಚ್ಕೊಂಡು ತಿಂದು ಮುಗಿಸಿದ್ವಿ. ತುಂಬ ಚೆನ್ನಾಗಿತ್ತು. ಇನ್ನೂ ಊಟ ಯಾರ್ದು ಇಲ್ಲ, ಟಿಫನ್ನೇ ಇನ್ನೂ ಜೀರ್ಣ ಆಗಿಲ್ಲ ಅಂದ್ಬಿಟ್ಟು ಎಲ್ಲರೂ ಕೂಡ ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಐಸ್ ಕ್ರೀಮ್ ತಿಂದರೆ ನಾನ್ ವೆಜ್ ತಿನ್ನೋಕ್ಕೂ ಮುಂಚೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಹಾಗಾಗ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಐಸ್ ಕ್ರೀಮ್ಗಳನ್ನೆಲ್ಲ ತಿಂದು ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಫ್ರೆಶ್ ಅಪ್ ಆಗಿ ತೋಟದಲ್ಲಿ ಚಾಪೆ ಹಾಕ್ಕೊಂಡು ಮಕ್ಕಳ ಜೊತೆ ಗೇಮು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ಕೂತು ರಿಲ್ಯಾಕ್ಸ್ ಆದ್ವಿ. ಈಗ ದೊಡ್ಡಮ್ಮ ಕರೀತಿದ್ದಾರೆ, ಎಲ್ಲರೂ ಬನ್ನಿ ಊಟಕ್ಕೆ ಟೈಮ್ ಆಗಿದೆ. ಈಗ ಟೈಮ್ ಬಂದು ಒಂದು 2 o'clock 2:30 ಆಗಿದೆ. ಊಟ ಬಾಡೂಟ ಸವಿಯಕ್ಕೆ ಸ್ವಾಗತ ಸುಸ್ವಾಗತ, ಬನ್ನಿ ಬೇಗ. ಫೈನಲಿ ಊಟ ಎಲ್ಲ ಮಾಡಿದ್ದಾಯಿತು. ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ. ಬೋಟಿ ಗೊಜ್ಜು, ಹಾಗೆ ಚಿಕನ್ ಫ್ರೈ, ಹಾಗೆ ಮಟನ್ ಸಾಂಬಾರು ಎಲ್ಲನೂ ಕೂಡ ಟೇಸ್ಟ್ ತುಂಬಾ ಅಲ್ಟಿಮೇಟ್ ಆಗಿದೆ. ಮಮ್ಮಿ ಚೀಸ್ ಪೆನಿ ಡಿಜೆ ಡಿಂಗ್ಲು. ಫೈನಲಿ ಊಟ ಎಲ್ಲ ಮಾಡಿ ಮುಗಿಸಿ ಈಗ ತೋಟದಲ್ಲಿ ಚಾಪೆ ಹಾಕ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತು ಸಾಂಗ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಎಲೆ ಅಡಿಕೆ ಹಾಕ್ಕೊಂಡು ಮಕ್ಕಳು ಅಣ್ಣ ಸ್ವಲ್ಪ ಇನ್ನೊಂದು ಚೆಸ್ ಗೇಮ್ ಆಡ್ತಿದ್ದಾರೆ. ಸೊ ತುಂಬ ತಣ್ಣಗೆ ತಂಪಗಿದೆ. ಈಗ ಟೈಮ್ ಬಂದು ಒಂದು 4:30 ಆ ಥರ ಆಗ್ತಾ ಬಂದಿದೆ. ಅದಕ್ಕೆ ಎಲ್ಲ ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ ಊರೆಲ್ಲ ಓಡಾಡಿಕೊಂಡು ಅಂತ ಇವಾಗ ಹೋಗೋಣ ಅಂತ ಹೊರಟಿದ್ದೀವಿ. ಏನಕ್ಕೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಬೆಳಗ್ಗೆಯಿಂದ ನಾನ್ ವೆಜ್ ಊಟ ತಿಂದಿರೋದಕ್ಕೆ ಏನೋ ಒಂಥರ ಅನ್ನಿಸ್ತಿದೆ. ಜೀರ್ಣ ಆಗುತ್ತೆ, ಎಲ್ಲ ಓಡಾಡ್ಕೊಂಡು ಬರೋಣ ತೋಟ ಎಲ್ಲ ಅಂತ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ನೀವು ಕೂಡ ಬನ್ನಿ ನೋಡಿ. ಎಷ್ಟು ಐಫೈನಾ. ಫೈನಲಿ ನೋಡಿ ಅಣ್ಣ ಎಲ್ಲರಿಗೂ ಒಂದೊಂದು ಎಳ್ನೀರನ್ನ ಹೊಡ್ಕೊಟ್ರು. ಎಳ್ನೀರೆಲ್ಲ ಕುಡಿದು ರಿಟರ್ನ್ ಮನೆ ಹತ್ರಕ್ಕೆ ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇವತ್ತಿನ ವ್ಲಾಗ್ ಆಗಿದೆ. ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ 2 days ವ್ಲಾಗ್ ಇದರಲ್ಲೇ ಕಂಟಿನ್ಯೂಸ್ ಆಗಿದೆ. ಸೊ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ. ತುಂಬ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ನೋಡಿ ಇವತ್ತು ಬೆಳಗ್ಗೆನೆ ಮತ್ತೆ ತೋಟದ ಕೆಲಸ ಮಾಡ್ತಿದ್ದಾರೆ ಅಣ್ಣ ಮಕ್ಕಳನ್ನೆಲ್ಲ ಹಾಕ್ಕೊಂಡು. ತುಂಬ ತಣ್ಣಗೆ ಗಾಳಿ ಬೀಸ್ತಿದೆ, ನೀರು ಬಿಟ್ಟಿದ್ದಾರೆ. ನಾವೆಲ್ಲ ಸೇರ್ಕೊಂಡು ನೀರು ಹಿಡಿತಾ ಕಾಫಿ ಎಲ್ಲನೂ ಆಯಿತು. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನೆನ್ನೆದೇ ಉಳಿದಂಥ ಬೋಟಿ ಗೊಜ್ಜಿತ್ತು, ಅದಕ್ಕೆ ಚಪಾತಿನ ಮಾಡ್ತಾಯಿದ್ದೀವಿ. ಮಟನ್ ಸಾಂಬಾರು ಎಲ್ಲನೂ ಕೂಡ ಉಳಿದಿದೆ.
ಹಂಗಾಗಿ ಬ್ರೇಕ್ಫಾಸ್ಟಿಗೆ ಮಟನ್ ಬೋಟಿಗೆ ಚಪಾತಿನ ಮಾಡಿ ನೋಡಿ. ಆಗಲೇ ಫೈನಲಿ ಮಕ್ಕಳೆಲ್ಲನೂ ಕೂಡ ಕುತ್ಕೊಂಡು ಟಿಫನ್ ತಿಂತಿದ್ದಾರೆ. ಸೊ ನಾವೆಲ್ಲನೂ ಕೂಡ ಚಪಾತಿ ನಾನು ಸುಡ್ತಾ ಇದ್ದೀನಿ, ದೊಡ್ಡಮ್ಮ ಎಲ್ಲರಿಗೂ ಬಡಿಸ್ಕೊಡ್ತಿದ್ದಾರೆ, ಅತ್ತಿಗೆ ಚಪಾತಿ ತಿಕ್ಕೊಡ್ತಿದ್ದಾರೆ. ಫೈನಲಿ ನಾನು ಕೂಡ ಕುತ್ಕೊಂಡಿದ್ದೀನಿ ನೋಡಿ. ಮಟನ್ ಬೋಟಿ ಹಾಗೆ ಚಿಕನ್ ಫ್ರೈ ಚಪಾತಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಟಿಫನ್ ಎಲ್ಲನೂ ಕೂಡ ಕೂತು ಮಾಡ್ತಾಯಿದ್ದೀವಿ ಒಟ್ಟಿಗೆ ಎಲ್ಲರೂ ನೋಡಿ. ಮಟನ್ ಸಾಂಬಾರು ಕೂಡ ಇನ್ನೂ ಉಳಿದಿದೆ, ಮಧ್ಯಾಹ್ನಕ್ಕೆಲ್ಲ ಇದೇನೇ ಆಗುತ್ತೆ. ಇವತ್ತು ನೈಟಿಗೆ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಟಿಫನ್ ತಿಂದು ಹೊರಗಡೆ ಕುತ್ಕೊಂಡಿದ್ದೀವಿ ನೋಡಿ. ಅಣ್ಣ ಅವರ ಚಿಕ್ಕಪ್ಪ ಅವರು ಕಾಯಿ ಸುಳಿಸ್ತಾ ಇದ್ದಾರೆ, ಅದನ್ನು ಕೂಡ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೆಲ್ಲ ಕಷ್ಟಪಡ್ತಾರೆ ಕಾಯಿ ಇದೆಲ್ಲ. ನಾವು ಒಣಕೊಬ್ಬರಿ ಎಲ್ಲ ಎಷ್ಟು ಸಿಂಪಲ್ಲಾಗಿ ತೊಗೊಳ್ತೀವಿ ಅಂಗಡಿಗಳಲ್ಲಿ, ಅವರ ಹಾರ್ಡ್ ವರ್ಕ್ ಎಷ್ಟಿರುತ್ತೆ ಅಲ್ವಾ ಅಂತ ನಾನು ಈ ವ್ಲಾಗ್ನ ಮಾಡಿದ್ದೀನಿ, ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಅವರು ಕೂಡ ಕೇಳಿ ಮಾತಾಡ್ಸಿದ್ರು ನನ್ನನ್ನು, ಏನಕ್ಕಮ್ಮ ವಿಡಿಯೋ ಮಾಡ್ಕೊಳ್ತಿದ್ದೀರಾ ಅಂತ. ಈ ಥರ ವ್ಲಾಗಲ್ಲಿ ಹಾಕ್ತೀನಿ, ನಿಮ್ಮ ವ್ಲಾಗ್ ಹೆಸ್ರೇನು ಹೇಳಿ, ನಾವು ಕೂಡ ನೋಡ್ತೀವಿ, ನಾವು ಕೂಡ ಬಂದಿರ್ತೀವಲ್ವಾ ಅಂತ. ನೋಡಿ ಈ ಮರ, ತೆಂಗಿನ ಮರದಲ್ಲಿ ಏನು ಕೂಡ ನಮಗೆ ವೇಸ್ಟ್ ಆಗೋದಿಲ್ಲ, ಎಲ್ಲನೂ ಕೂಡ ಯೂಸ್ ಆಗುತ್ತೆ. ಕಲ್ಪವೃಕ್ಷ ಅಂತಾರೆ ತೆಂಗಿನ ಮರನ, ಅದು ನಿಜ ಅಲ್ವಾ. ಎಲ್ಲನೂ ಕೂಡ ಯೂಸ್ ಆಗುತ್ತೆ. ಚಿಪ್ಪು ಕೂಡ ತಗೊಳ್ತಾರಂತೆ ಬಂದು. ಇದೆಲ್ಲನೂ ಕೂಡ ಆಲ್ರೆಡಿ ಒಣಕೊಬ್ಬರಿ ಆಗಿಬಿಟ್ಟಿದೆ ನೋಡಿ. ಒಂದು ಕಾಯಿಗೆ ಸುಳಿಯೋಕ್ಕೆ 1 ರೂಪಾಯಿ ಅಂತೆ. ಸೈಜ್ ನೋಡಿ ತುಂಬ ಚೆನ್ನಾಗಿದೆ. ನಮಗೂ ಕೂಡ ಸ್ವಲ್ಪ ಕೊಟ್ಟರು. ಅಣ್ಣ ನನಗೆ ನಾರ್ಮಲ್ಲು ಕಾಯಿನ ಸುಳಿಸಿ ಕೊಟ್ಟರು. ಒಂದು 15 ತೆಂಗಿನಕಾಯಿ ಮನೆಗೆ ಬಳಸೋಕ್ಕೆ, ಸಾಂಬಾರು ಕಾಯಿ ಮತ್ತು ಒಣಕೊಬ್ಬರಿ ಎಲ್ಲನೂ ಕೂಡ ಕೊಟ್ಟರು. ಫೈನಲಿ ಮಧ್ಯಾಹ್ನ ಎಲ್ಲ ಕೂಡ ವಾಟರ್ ಮೆಲನ್ ತಿಂತಾಯಿದ್ದೀವಿ ಕುತ್ಕೊಂಡು. ವಾಟರ್ ಮೆಲನ್ ಕಟ್ ಮಾಡಿದ್ರು ಅಣ್ಣ ಅತ್ತಿಗೆ, ಎಲ್ಲರೂ ಕುತ್ಕೊಂಡು ವಾಟರ್ ಮೆಲನ್. ಬಿಸಿಲಿದೆ ಅಲ್ವಾ, ತಣ್ಣಗೆ ಟಿಫನ್ ಎಲ್ಲ ಆಗಿತ್ತಲ್ವ, ಮಧ್ಯಾಹ್ನ ಕುತ್ಕೊಂಡು ವಾಟರ್ ಮೆಲನ್ ಕುಡಿದು ರೆಸ್ಟ್ ಮಾಡ್ತಾಯಿದ್ದೀವಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಫೈನಲಿ ನೋಡಿ ವಾಟರ್ ಮೆಲನ್ ಎಲ್ಲ ತಿಂದು ಎಲ್ಲ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತೆಲ್ಲ ಫ್ರೆಶ್ ಅಪ್ ಆಗಿ ಈಗ ಮಧ್ಯಾಹ್ನನೇ ಆಗಿದೆ. ಸೊ ತುಂಬಾ ಚೆನ್ನಾಗಿದೆ ಹಳ್ಳಿ ಜೀವನ ಅಲ್ವಾ, ಎಷ್ಟು ಸುಂದರವಾಗಿದೆ ಹಳ್ಳಿ ವಾತಾವರಣ. ಸೊ ನಾವು ಬ್ಯಾಂಗ್ಳೂರಲ್ಲಿ ಈಗ ಹೀಟ್ರ್ ನೀರು, ಸೋಲಾರು ಮತ್ತು ಗೀಝರು ಆ ಥರ ನೀರನ್ನ ಸ್ನಾನ ಮಾಡ್ತೀವಿ. ಹಳ್ಳಿಯಲ್ಲಿ ಹಂಡೆ ಒಲೆಯಲ್ಲಿ ತೆಂಗಿನ ಚಿಪ್ಪು ಹಂಡೆ ಒಲೆ ಸ್ನಾನ ಮಾಡಿರೋದಕ್ಕೆ ಮೈಕೈ ನೋವೆಲ್ಲ ಹೋಗ್ಬಿಟ್ಟು ನಿದ್ದೆ ಬರ್ತಿದೆ. ಸೊ ಹಂಗಾಗ್ಬಿಟ್ಟು ತೋಟದಲ್ಲಿ ಈ ಥರ ತೆಂಗಿನ ಮರಗಳ ಮಧ್ಯೆ ಚಾಪೆ ಹಾಕ್ಕೊಂಡು ದಿಂಬು ಹಾಕ್ಕೊಂಡು ಮಲಗಿದ್ರೆ ತುಂಬ ಚೆನ್ನಾಗಿ ನಿದ್ದೆನೇ ಬಂದ್ಬಿಡುತ್ತೆ. ಸೊ ಹೋಗಲೇಬೇಕು ನಾಳೆ. ಯಾರೆಲ್ಲ ಸುತ್ತಮುತ್ತ ತುಮಕೂರು ಈ ಥರ ಸುತ್ತಮುತ್ತ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ, ಸೊ ಕಮೆಂಟ್ ಮಾಡಿ. ನಿಯರ್ ತುಮಕೂರು ನಿಯರ್ ಬಂದಿರೋದು ನಾನೀಗ. ಯಾರೆಲ್ಲ ನನ್ನ ವ್ಲಾಗ್ ತುಮಕೂರು ಸುತ್ತಮುತ್ತ ನಿಯರ್ ರೀಚ್ ಆಗಿದೆ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಸೊ ನಾಳೆ ಹೋಗಲೇಬೇಕು ಅಂತ, ನಾಳೆ ಹೋಗೋಣ ಅಂದ್ಕೊಂಡಿದ್ದೀವಿ ಬ್ಯಾಂಗ್ಳೂರಿಗೆ. ಇನ್ನೂ ಸ್ವಲ್ಪ ದಿವಸ ಇರಿ ಅಂತಿದ್ದಾರೆ ಅಣ್ಣ ಅತ್ತಿಗೆ, ದೊಡ್ಡಮ್ಮ ದೊಡ್ಡಪ್ಪ. ಬಟ್ ತುಂಬಾ ಕೆಲಸಗಳಿದೆ, ಜವಾಬ್ದಾರಿಗಳಿರೋದ್ರಿಂದ ಹೋಗಲೇಬೇಕು. ಬಟ್ ಎಲ್ಲೋ ನನಗೆ ಬ್ಯಾಂಗ್ಳೂರು ಸಿಟಿಗಿಂತ ಇಲ್ಲೇ ಚೆನ್ನಾಗಿದೆ. ಹೋಗಬೇಕು ಅಂತ ನಾಳೆ ಅಂದ್ಕೊಂಡಿದ್ದ ತಕ್ಷಣ ಟೆನ್ಷನ್ಗಳು ಶುರು ಆಗ್ತಿದೆ. ಸೊ ಹೇಗಿರುತ್ತೆ ಇವತ್ತಿನ ಕೊನೆ ದಿವಸದ ವ್ಲಾಗ್, ಖಂಡಿತ ಮಿಸ್ ಮಾಡಿದೆ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಫೈನಲಿ ನೋಡಿ ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡು ಈವ್ನಿಂಗ್ ಇವಾಗ 4:30 ಆಗಿದೆ. ನಾನು ನನ್ನ ಅಣ್ಣನ ಮಗ ಇಬ್ಬರೂ ಕೂಡ ಬೇಕ್ರಿಗೆ ಬಂದ್ವಿ. ಆ ಊರಿಂದ ಈ ಬೇಕ್ರಿಗೆ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಗಾಡಿ ತೊಗೊಂಡು ನಾನು ನಮ್ಮ ಅಣ್ಣನ ಮಗ ಇಬ್ಬರೂ ಬಂದು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗೋಣ ಸಂಜೆ ಏನಾದರೂ ತಿನ್ನೋಕ್ಕೆ ಅಂದ್ಬಿಟ್ಟು ತೊಗೊಂಡ್ವಿ. ಆ ಬೇಕ್ರಿಯಲ್ಲಿ ಹುಡುಗ ಕೇಳ್ತಿದ್ದಾನೆ, ಮೇಡಮ್ ನೀವು ಏನಕ್ಕೆ ವಿಡಿಯೋ ಮಾಡ್ಕೊಳ್ತಿದ್ದೀರಾ ಅಂದ್ಬಿಟ್ಟು. ಅವ್ರಿಗೂ ಒಂದು ಇರುತ್ತಲ್ವ ಯಾಕೆ ಅಂತ ಕೇಳೋದು. ಆ ಥರ ಕೇಳಿದ್ರು. ನಾನು ಹಾಗೆ ಹೇಳಿದೆ, ನಾನು ವ್ಲಾಗರಪ್ಪ, ವ್ಲಾಗ್ ಮಾಡ್ಕೊಳ್ತಿದ್ದೀನಿ ಅಂತ. ಸೊ ಮೇಡಮ್ ನನ್ನ ಫೇಸ್ ತೆಗಿಬೇಡಿ, ಇಲ್ಲಿಯವರೇನಾ ನೀವು ಅಂದರೆ, ಇಲ್ಲ ನಾವು ಬ್ಯಾಂಗ್ಳೂರವರು ಅಂತ ಹೇಳಿದೆ. ಹಂಗಾಗ್ಬಿಟ್ಟು ಖುಷಿ ಆಯಿತು ಅವ್ರಿಗೂ ಎಲ್ಲೋ ಒಂದು ಕಡೆ. ಇಲ್ಲಿಂದ ಯಾರಾದರೂ ನೋಡ್ತಾರ ಅಂತ ನಾನು ಹೇಳಿದೆ. ಇಲ್ಲ ಈ ಸೈಡ್ ತುಂಬ ಜನ ನನಗೆ ಕಮೆಂಟ್ಸ್ ಎಲ್ಲ ಆಗ್ತಾರೆ ತುಮಕೂರು ಸೈಡ್ ಎಲ್ಲ ನನಗೆ ತುಂಬ ಕಮೆಂಟ್ಸ್ ಬರುತ್ತೆ ಅಂದೆ. ಅವ್ರಿಗೂ ಖುಷಿ ಆಯಿತು. ಓಕೆ ಈಗ ನನ್ನ ಫೇಸ್ ತೆಗೀರಿ ಮೇಡಮ್ ಅಂದರು. ನಾನು ಬ್ಲಾಗರ್ ಅಂದಿದ ತಕ್ಷಣವೇ ನನಗೆ ಬ್ರೆಡ್ಡು ಕ್ರೀಮ್ ಎಲ್ಲ ಹಚ್ಚಿ ಇಟ್ಟಿದ್ರು, ಅದನ್ನು ತೊಗೊಂಡೆ. ಮತ್ತು ಬೇಡ ನಿಮಗೆ ಫ್ರೆಶ್ ಆಗಿರೋದನ್ನು ಕೊಡ್ತೀನಿ, ಈಗ ಮಾಡ್ತಾಯಿದ್ದೀವಿ, ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿ
ಫ್ರೆಶ್ಶಾಗೆ ಮಾಡ್ತಾ ಇರೋ ಬ್ರೆಡ್ಡು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ನನಗೆ ಎಲ್ಲೋ ಒಂದು ಕಡೆ ಖುಷಿ ಆಯಿತು. ವ್ಲಾಗರ್ ಅಂದಿದ ತಕ್ಷಣ ಇಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ನನಗೆ ಬಿಸಿ ಬಿಸಿ ಮಾಡ್ತಾ ಇರೋ ಬ್ರೆಡ್ಡಿಗೆ ಕ್ರೀಮ್ ಹಚ್ಚಿ ಕ್ರೀಮ್ ಬನ್ನು ರೆಡಿ ಮಾಡಿ ನಮಗೋಸ್ಕರ ಕೊಡ್ತಾ ಇದ್ದಾರೆ ಅಂತ. ಹಾಗೆ ಜ್ಯೂಸ್ ಬಾಟಲು ಅಷ್ಟೇ ರಿಟರ್ನ್ ಇಸ್ಕೊಂಡ್ರು. ಇದು ಸ್ವಲ್ಪ ಕೋಲ್ಡ್ ಕಮ್ಮಿ ಇದೆ, ಕೊಡಿ ನಿಮಗೆ ಫ್ರೆಶ್, ಇನ್ನೊಂದು ಫುಲ್ ಕೋಲ್ಡ್ ಇರೋದು ಕೊಡ್ತೀನಿ ಅಂತ. ಎಲ್ಲೋ ಫುಲ್ ಖುಷಿ ಆಗೋಯ್ತು ನನಗೆ. ಈಸ್ಕೊಂಡು ಬಂದೆ. ಅವರು ಕೂಡ ಕೇಳಿದ್ರು ನಿಮ್ಮ ID ಕೊಡಿ, ನಾನು ಕೂಡ ಸಬ್ಸ್ಕ್ರೈಬರ್ ಆಗ್ತೀನಿ, ಹಾಗೆ ವ್ಲಾಗು ಕೂಡ ನೋಡ್ತೀನಿ ಅಂತ. ಸೊ ನಾನು ಅವ್ರಿಗೆ ಕೊಡೋದೇ ಮರ್ತೋಗ್ಬಿಟ್ಟೆ. ನೋಡೋಣ, ರೀಚ್ ಆದರೆ ಅದು ಅವರಿಗೆ ರೀಚ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ನನ್ನ ಲಿಂಕ್ನ ಶೇರ್ ಮಾಡ್ತೀನಿ. ಬಂದು ಎಲ್ಲರೂ ಕೂತ್ಕೊಂಡು ಈ ಥರ ಈವ್ನಿಂಗು ಸ್ನ್ಯಾಕ್ಸ್ನ ತಿಂತಾ ಇದ್ದೀವಿ. ಎಲ್ಲೋ ನನಗೆ ಒಂದು ಕಡೆ ಮುಖ ಸಪ್ಪೆ ಆಗ್ತಿದೆ. ಯಾಕೆ ಅಂದರೆ ಬೇಗ ಬೇಗ ಸಂಜೆ ಆಗೋಯ್ತು. ಹಾಗೆ ಅಮ್ಮ ದೊಡ್ಡಮ್ಮ ಎಲ್ಲನೂ ಕೂಡ ಈವ್ನಿಂಗ್ ಚೆನ್ನಾಗಿತ್ತು ಸ್ಯಾರಿ ಅಂತ ತೋಟದಲ್ಲೂ ಒಂದು ಕ್ಲಿಪ್ಪಿಂಗ್ನ ವೀಡಿಯೋ ಮಾಡಿಕೊಂಡೆ. ನೋಡಿ ನಾನು ಎಷ್ಟೇ ನಗಕ್ಕೆ ಟ್ರೈ ಮಾಡ್ತಿದ್ರು ನನ್ನ ಮುಖದಲ್ಲಿ ನಾಳೆ ಅನ್ನೋ ಭಯ ತುಂಬಾ ಕಾಡ್ತಿದೆ. ಏನಕ್ಕೆ ಅಂದರೆ ಊರಿಗೆ ಹೋದರೆ ತುಂಬ ಟೆನ್ಷನ್ಸು, ಜವಾಬ್ದಾರಿಗಳು ತುಂಬಾ ಇದೆ. ಹಾಗಾಗ್ಬಿಟ್ಟು ಇವತ್ತು ನೈಟ್ ಈಗ 7 o'clock ಆ ಥರ ಆಗಿದೆ. ಊಟ ಮಾಡಿ ಮಲಗಿದ್ರೆ ಇವತ್ತಿನ ಡೇ ಮುಗಿಯುತ್ತೆ. ಹಾಗೆ ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಿದ ತಕ್ಷಣ ದೊಡ್ಡಮ್ಮ ಅವ್ರ ಮೈದನ ಮಗ ಊರ ಕಡೆ ಹಂಗೆ ಅಲ್ವಾ ಹೋಗ್ತೀವಿ ಅಂತ ಅಂದಾಗ ಅವ್ರ ಮನೇಲಿ ಏನಿರುತ್ತೋ, ಅವ್ರ ಹತ್ರ ಏನಿರುತ್ತೋ ಅದನ್ನ ನಮಗೆ ಕೊಟ್ಟು ಕಳಿಸೋ ಅಭ್ಯಾಸ. ಹಾಗೆ ಅವರು ತೋಟದಲ್ಲಿ ಟೊಮೆಟೊ ಎಲ್ಲ ತೊಗೊಂಬಂದು ಕೊಟ್ಟರು. ಅದಕ್ಕೆ ದೊಡ್ಡಮ್ಮಂಗೆ ಸ್ವಲ್ಪ ಬೇಕೇನೋ ತೊಗೊಳ್ಳಿ ಅಂದೆ. ಅವ್ರು ಬಳಸೋಕ್ಕೆ ಅವ್ರಿಗೂ ಊರಿಂದ ಬರೋವಾಗ ಅವ್ರಿಗೂ ಕೂಡ ಕಟ್ ಕಳಿಸ್ತಾರೆ. ಇವಾಗ ಬೆಳಗ್ಗೆಗೆ 2 ಡೇಸ್ಗೆ ಆಗೋಷ್ಟು ದೊಡ್ಡಮ್ಮ ತೊಗೊಂಡ್ರು. ಅಣ್ಣ ಕೂಡ ನನಗೆ ತೆಂಗಿನಕಾಯಿ ಎಲ್ಲ ಸುಳಿಸಿ ಇಟ್ಟಿದ್ದಾರೆ ಸಾಂಬಾರಿಗೆ ಮತ್ತು ಒಣಕೊಬ್ಬರಿ ಎಲ್ಲನೂ ಕೂಡ ಈಗಲೇ ಕಾರ್ಗೆ ಇಡ್ತಾಯಿದ್ದೀವಿ. ಯಾಕಂದರೆ ನಾವು ಬೆಳಗ್ಗೆನೇ ಬಿಡೋದ್ರಿಂದ ಬೆಳಗ್ಗೆ ಎದ್ದು ಎಲ್ಲ ಲಗೇಜ್ ಇಡೋಕ್ಕೆ ಟೈಮ್ ಸಾಕಾಗಲ್ಲ ಅಂದ್ಬಿಟ್ಟು ಎಲ್ಲನೂ ಹೀಗೆ ಲಗೇಜ್ ಎಲ್ಲನೂ ಕೂಡ ಕಾರ್ಗೆ ಡಂಪ್ ಮಾಡಿಬಿಟ್ವಿ. ಫೈನಲಿ ಇನ್ನು ಬೆಳಗ್ಗೆಗೆ ಎದ್ದು ಹೊರಡಿದ್ರೇ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನಾನು 3 days ವ್ಲಾಗ್ನ ಕಂಟಿನ್ಯೂ ಆಗಿ ಒಂದೇ ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಖುಷಿ ಪಡಿ, ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ. ಸೊ ಫೈನಲಿ ಇವಾಗ ಅರ್ಲಿ ಮಾರ್ನಿಂಗ್ 5 o'clock ಆಗಿದೆ. ಎಲ್ಲ ಎದ್ದು ಮುಖ ಮಾತ್ರ ತೊಳ್ಕೊಂಡು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಬ್ಯಾಂಗ್ಳೂರು ಕಡೆಗೆ. ಹೋಗ್ತಿದ್ರೆ ಇದನ್ನೆಲ್ಲ ತುಂಬಾ ಊರನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ. ಅಣ್ಣ ಅದಕ್ಕೆ ಹೇಳ್ತಿದ್ದಾರೆ ನಾನು ಬಂದಾಗೆಲ್ಲ ನಿನ್ನನ್ನು ಕರ್ಕೊಂಬರ್ತೀನಿ ಬರೀ ಅಂತೆ ಬಿಡಮ್ಮ, ಇನ್ನೂ ಹಾಲಿಡೇಸ್ ಇದೆ ಅಲ್ಲ, ಬರೋಣ ಇನ್ನೊಂದು ದಿವಸ ಹಾಲಿಡೇಸಲ್ಲಿ ಮುಗಿಯೋಷ್ಟೊತ್ತಿಗೆ ಅಂದರು. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನಮ್ಮನ್ನು ಬಿಟ್ಟು ಅಣ್ಣವ್ರು ಮತ್ತೆ ನೈಟ್ ರಿಟರ್ನ್ ಹೋಗ್ತಾರೆ.